ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಏನಿರ್ಬೋದು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಒಂದು ಕಪ್ಪಿಗೆ 2.5 ಕಪ್ ಲೋಟ ನೀರು ಹಾಕ್ಕೊಂಡು ಸ್ವಲ್ಪ ಹಸಿಟ್ಟು ಇರಿಸ್ಕೊಂಡು ಅದನ್ನು ಉಪ್ಪು ಬಂದ ಮೇಲೆ ನಾನು 2.5 ಕಪ್ಪು ಹಸಿಟ್ಟು ಹಾಕ್ಕೊಂಡು ಇಟ್ಟಿದ್ದೀನಿ. ಅದು ಬೇಯ್ತಾ ಇದೆ. ಯಾರ್ಯಾರು ಇಷ್ಟು ಲಾಸ್ತಿಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ. ನೋಡಿ, ಅದು ಬೇಯೋವಷ್ಟರಲ್ಲಿ ಒಂದು ಜಾರ್ ತಗೊಂಡು ಜಾರಿಗೆ 2 ಕಾಯಿ ನಾನು ಚೂರು ಮಾಡಿ ಹಾಕ್ಕೊಂಡಿದ್ದೀನಿ. 2 ಇದು ತೊಗೊಂಡಿದ್ದೀನಿ, ಏಲಕ್ಕಿ ಕಾಯಿ, ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ. ಅದನ್ನು ನಾನು ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಆದಷ್ಟು ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡಿ, ಯಾಕೆಂದರೆ ಹೆಲ್ತ್ ತುಂಬ ಒಳ್ಳೆಯದು. ನಾನು ಇದು ಇರಲಿಲ್ಲ ಅಂತ ನಾನು ಇದು ಯೂಸ್ ಮಾಡಿದ್ದೀನಿ. ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಅದನ್ನು ಒಂದು ಪಾತ್ರೆಗೆ ನಾನು ಹಾಕ್ಕೊಡ್ತಾಯಿದ್ದೀನಿ. ಅದನ್ನು ನೀವು ಬಿಸಿನಾದ್ರೂ ಮಾಡ್ಕೊಬೋದು, ಇಲ್ಲಾಂದರೆ ಹಾಗೇನಾದರೂ ಇಟ್ಕೊಬೋದು. ಇದು ಶುಗರ್ ಇರೋವಂಥವ್ರಿಗೆ ಸ್ವಲ್ಪ ಯೂಸ್ ಆಗುತ್ತೆ. ಸೊ ಆದಷ್ಟು ಮಾಡಿಕೊಡಿ. ಯಾಕೆಂದ್ರೆ ಚಪಾತಿ ಮುದ್ದೆ ತಿಂದು ಬೋರ್ ಆಗಿರೋರಿಗೆ ಈ ಥರ ಮಾಡಿಕೊಟ್ರೆ ಸ್ವಲ್ಪ ಖುಷಿ ಆಗುತ್ತೆ. ಅವ್ರಿಗೂ ಏನಾದ್ರು ಒಂಥರ ಬೇಜಾರಾಗಿರೋರಿಗೆ ಮಾಡಿಕೊಟ್ರೆ ಹೇಗಿರುತ್ತೆ, ಖುಷಿ ಆಗ್ತಾರಲ್ಲ, ಹಂಗೆ ಸ್ವಲ್ಪ ಖುಷಿ ಪಡ್ತಾರೆ. ನಾನು ಚಕ್ಲಿ ಹೋಳು ತಗೊಂಡು ಅದರಲ್ಲಿ ಹೋಳು ಇರುತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಅದು ತಿರುಗಿಬಿಟ್ಟು ಈ ಥರ ಪ್ರೆಸ್ ಮಾಡ್ಕೋಬೇಕು. ಪ್ರೆಸ್ ಮಾಡ್ಕೊಂಡಾದ್ಮೇಲೆ ಅದರೊಳಗಡೆ ಹಾಕ್ಕೊಂಡಾದ್ಮೇಲೆ ಅದನ್ನು ಫುಲ್ಲು ಟೈಟಾಗಿ ತಿರ್ಕೊಬೇಕು. ನೋಡಿ ಹಾಕ್ತೀನಿ, ಹೇಗೆ ಹಾಕ್ತೀನಿ ಅಂತ. ಈ ಥರ ತಿರ್ಕೊಳ್ಳಿ. ಇಲ್ಲ ಅಂದರೆ ಅದು ಬಿಚ್ಕೊಂಡ್ರೆ ಕಷ್ಟ ಆಗುತ್ತೆ. ಅದಕ್ಕೆ ನೀಟಾಗಿ ಟೈಟಾಗಿ ಇವಾಗಲೇ ತಿರ್ಕೊಂಬಿಡಿ. ಈ ಅಕ್ಕಿ ಹಿಟ್ಟಿನ ಬಿಳಿ ಸುರುಳಿಗೆ ಮುಂದೆ ಮ್ಯಾಗಿ ಕೂಡ ವೇಸ್ಟ್ ಅಲ್ವಾ, ಏನಂತೀರಾ? ನೋಡಿ, ಈಗ ಬರ್ತಾಯಿದೆ. ಅದು ತಿರುಗ್ತಾ ಇರಬೇಕು. ತಿರುಗ್ತಾ ಇದ್ದರೆ ಅದು ಬರ್ತಾ ಇರುತ್ತೆ. ಇದನ್ನು ನಿಮ್ಮ ಕಡೆ ಏನಂತೀರಾ ಅಂತ ಗೊತ್ತಿಲ್ಲ, ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮೊದಲೇ ನಾನು ಹೇಳ್ದಾಗೆ ಏನಿರ್ಬೋದು ಅಂತ ಹೇಳಿ. ಇದರ ಕಾಯಿ ಹಾಲು ಮತ್ತು ನಮ್ಮ ಕಡೆ ಸಂಬ್ರ ಅಂತಾರೆ. ಅವರೆಕಾಳು ಚಿಲ್ಸಿರ ಮಾಡೋ ಸಾಂಬಾರಿಗೆ ಸಂಬ್ರ ಅಂತಾರೆ. ನಿಮ್ಮ ಕಡೆ ಏನಂತಾರೆ ಅಂತ ಗೊತ್ತಿಲ್ಲ. ಅದು ಮತ್ತು ರಾಗಿ ಹಿಟ್ಟಿಂದ ಮಾಡಿರೋದು ಮತ್ತು ಇದು ಅಕ್ಕಿ ಹಿಟ್ಟಿಂದ ಮಾಡಿರೋದಕ್ಕೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಮಾಡಿಕೊಂಡು ತಿಂದ್ಬಿಟ್ಟು ಟೇಸ್ಟ್ ಹೇಗಿರುತ್ತೆ ಅಂತ ಹೇಳಿ. ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ಇದು ಬರೀ ಅಕ್ಕಿ ಹಿಟ್ಟು ಮತ್ತು ತೆಂಗಿನಕಾಯಿ, ಬೆಲ್ಲ ಇದ್ದರೆ ಸಾಕು, ಏಲಕ್ಕಿ ಕಾಯಿ ಅಷ್ಟಿದ್ರೆ ಸಾಕು, ಆರಾಮಾಗಿ ಮಾಡ್ಕೊಬೋದು. ಇದಕ್ಕೆ ಎಕ್ಸ್ಟ್ರಾ ಎಣ್ಣೆನೋ ಬೇಕು ಇಲ್ವಲ್ಲ ಅಂತ ಯೋಚನೆ ಮಾಡೋ ಅಷ್ಟೇನಿಲ್ಲ. ಎಲ್ಲರ ಮೇಲೂ ಅಕ್ಕಿ ಹಸಿಟ್ಟು, ರಾಗಿ ಹಸಿಟ್ಟು ಇದ್ದೇ ಇರುತ್ತೆ. ಬೆಲ್ಲ, ತೆಂಗಿನಕಾಯಿ ಆಲ್ಮೋಸ್ಟ್ ಎಲ್ಲರ ಮೇಲೂ ಇದ್ದೇ ಇರುತ್ತೆ. ಹಾಗಾಗಿ ಒಂದು ಸಲ ಮಾಡ್ಕೊಂಡು ಟ್ರೈ ಮಾಡಿ ಹೇಳಿ. ಈಗ ನಾನು ರಾಗಿ ಹಸಿಟ್ಟು ಅಷ್ಟೇ ಒಂದು 2.5 ಕಪ್ ನೀರು ಹಾಕ್ಕೊಂಡು ಅದಕ್ಕೆ 2.5 ಕಪ್ಪೇ ಹಸಿಟ್ಟು ಹಾಕ್ಕೊಂಡಿದ್ದೀನಿ. ಉಪ್ಪು ಬಂದಾಗ ಹಾಕ್ಕೊಬೇಕು. ಆದಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಮಾತ್ರ ಉಪ್ಪು ಹಾಕ್ಕೊಳ್ಳಿ. ಈ ಥರ ಮಾಡಿಬಿಟ್ಟು ಅದು ಬೇಯಬೇಕಾದ್ರೆ ಸ್ವಲ್ಪ ಅಂತ ಕುದೀತಾ ಇರುತ್ತೆ, ಆವಾಗ ಬೆಂದಿದೆ ಅಂತ. ಅದೂ ಅಷ್ಟೇ, ಅಕ್ಕಿ ಹಿಟ್ಟಿಂದ ಹೆಂಗೆ ಮಾಡ್ಕೊಂಡ್ರಿ ರಾಗಿದು ಅಷ್ಟೇ, ಅದೇ ಥರನೇ ಸೇಮ್ ಹಾಗೇ ಮಾಡ್ಕೊಳ್ಳಿ. ಮಕ್ಳುಗಳಿಗೆಲ್ಲ ಮಾಡ್ಕೊಳ್ಳಿ, ಆದಷ್ಟು ಇಷ್ಟ ಆಗುತ್ತೆ. ಆ ಮ್ಯಾಗಿ ನೂಡಲ್ಸು ಎಲ್ಲ ಮಾಡಿಕೊಡೋದಕ್ಕಿಂತ ಮನೇಲೇ ಈ ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಅವರು ಇಷ್ಟಪಟ್ಟು ತಿಂತಾರೆ. ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ. ಸಲ ಮನೆಯಲ್ಲೇ ಟ್ರೈ ಮಾಡಿ. ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ಹೆಲ್ತಿ ಫುಡ್ ಎಲ್ಲ ಮನೇಲಿ ಮಾಡಿಕೊಟ್ರೆ ಇನ್ನೂ ಹೆಲ್ತು ಚೆನ್ನಾಗಿರುತ್ತೆ. ಅದರ ನಾನು ಏನು ಅಂತ ರಾಗಿ ಹಸಿಟ್ಟು ಇನ್ನೂ ಮುದ್ದೆ ಒಳ್ಳೆಯದು, ಮುದ್ದೆ ಹಸಿಟ್ಟಿಂದಲೇ ಮಾಡಿಕೊಟ್ಟಿದ್ದೀನಿ. ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಒಂದ್ಸಲ ನೀವೂ ಟ್ರೈ ಮಾಡಿ.
ಅದು ಮುದ್ದೆ ಬಿಸಿ ಇದ್ದಾಗಲೇ ಅದನ್ನು ಹಾಕ್ಕೊಂಡು ಒತ್ಕೋಬೇಕು. ಯಾಕೆಂದರೆ ತಣ್ಣಗಾದ್ಮೇಲೆ ಮಾಡ್ತೀನಿ ಅಂದರೆ ಅದು ತುಂಬ ಗಟ್ಟಿಗಾಗಿ ಹೋಗುತ್ತೆ, ತಿರ್ಸೋದಕ್ಕೂ ಸುಧಾ ಆಗೋದಿಲ್ಲ. ಅದಕ್ಕೆ ಅದು ಬಿಸಿ ಬಿಸಿ ಇದ್ದಾಗೇ ಮಾಡಿಬಿಡಿ. ಲೈಕ್ ಮಾಡಿಲ್ಲ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಈ ಥರ ಬಂದಿದೆ ಇವಾಗ ಫೈನಲ್ ಆಗಿ. ನೋಡ್ತಾ ಇದ್ದೀರಲ್ಲ ಎಷ್ಟು ನೀಟಾಗಿ ಬಂದಿದೆ ಅಂತ. ಅಷ್ಟೇ ಟೇಸ್ಟಾಗೂ ಸುಧಾ ಇದೆ. ನೋಡಿ ಹೀಗಿದೆ. ಥ್ಯಾಂಕ್ ಯು.